ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್. ನಾನು ಇವತ್ತೊಂದು ಡ್ರೆಸ್ ಸ್ಟಿಚಿಂಗ್ ಜೊತೆಗೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಅಂದರೆ AI ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ. AI ಬಂದಮೇಲೆ ಟೈಲರ್ಗಳಿಗೆ ಕೆಲಸ ಇರಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ನನಗೂ ಕೂಡ ಹೇಳಿದ್ದಾರೆ. ಆದರೆ ನಾನು ಒಂದು 22 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಹೇಳಬೇಕಾದ್ರೆ AI ಖಂಡಿತ ನಮ್ಮ ಕೆಲಸನ ಹಾಳು ಮಾಡೋದಿಲ್ಲ. ಅಂದರೆ ನಮ್ಮಿಂದ ನಮ್ಮ ಕೆಲಸನ ಇಸ್ಕೊಳ್ಳಲ್ಲ. ಅದ್ರ ಬದಲಿಗೆ ನಮ್ಮ ಕೆಲಸನ ಇನ್ನೂ ಈಸಿ ಮಾಡುತ್ತೆ. ಹೌದೋ ಅಲ್ವೋ? ತುಂಬ ಜನ ಹೇಳ್ತಾ ಇದ್ದಾರೆ. ತುಂಬ ತಿಂಗಳಿಂದನೇ ನಾನು ಈಗಷ್ಟೇ ಕೇಳ್ತಾ ಇದ್ದೀನಿ. ಎಲ್ಲಿ ನೋಡಿದ್ರು ಎ ಐ ಅನ್ನೋ ಮಾತೇ ಕೇಳಿಸುತ್ತೆ. ಹಾಗಾದರೆ ನಮ್ಮಂಥ ಟೈಲರ್ಗಳಿಗೆ ಮುಂದೆ ಕೆಲಸ ಇರುತ್ತಾ ಇಲ್ವಾ? AI ನಮ್ಮ ಕೆಲಸನ ತೆಗೆದುಕೊಳ್ಳುತ್ತಾ? ಈ ಎಲ್ಲ ಪ್ರಶ್ನೆ ಹಲವರಲ್ಲಿ ತುಂಬ ಜನಕ್ಕಿದೆ, ನನಗೂ ಕೂಡ ಇದೆ. ನನ್ನ ಉತ್ತರ ಏನಿದ್ರು ಒಂದೇ. AI ಬಂದ್ರೂ ಟೈಲರಿಂಗ್ ಕೆಲಸ ಎಂದಿಗೂ ಖಂಡಿತವಾಗ್ಲೂ ಎಂಥ AI ಬಂದ್ರೂ ಟೈಲರಿಂಗ್ ಕೆಲಸ ಮಾತ್ರ ಎಂದಿಗೂ ಮುಗಿಯಲ್ಲ. ಅದು ಯಾಕೆ ಅಂತ ಹೀಗೆ ಕೇಳಿ ಫ್ರೆಂಡ್ಸ್. ಈಗ ನೋಡಿ, ಒಬ್ಬ ಗ್ರಾಹಕರು ಈಗ ನಮ್ಮ ಅಂಗಡಿಗೆ ಬರ್ತಾರೆ. ಈಗ ಅವರು ನಮ್ಮ ಅಂಗಡಿಗೆ ಬಂದಾಗ AI ಬಂದು ಅವರು ಅಳತೆ ತೆಗೆದುಕೊಳ್ಳುತ್ತಾ? ಇಲ್ಲ. ಯಾವ ಡ್ರೆಸ್ಸು ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ AI ನಿರ್ಧಾರ ಮಾಡುತ್ತಾ? ಖಂಡಿತ ಇಲ್ಲ. ಬಟ್ಟೆ ಕತ್ತರಿಸಿ ಈಗ ನಾವೇನು ಕಟ್ ಮಾಡ್ತೀವಿ, ಸ್ಟಿಚಿಂಗ್ ಮಾಡ್ತೀವಿ, ಫಿಟ್ಟಿಂಗ್ ಮಾಡ್ತೀವಿ. ನಾವು ಮಾಡಿರುವಂತಹ ಡ್ರೆಸ್ಸು ಫಿಟ್ಟಿಂಗ್ ನೋಡಿ ಒಂದು ಕಸ್ಟಮರಿಗೆ ಒಂದು ಮುಖದಲ್ಲಿ ಸ್ಮೈಲ್ ಬರುತ್ತೆ ನೋಡಿ, ಅದನ್ನು ಖಂಡಿತ AI ತಂದು ಕೊಡುತ್ತಾ? ಖಂಡಿತ ಇಲ್ಲ. ಒಬ್ಬ ಟೈಲರ್ ಮಾತ್ರ ಆ ಸ್ಮೈಲ್ ಕೊಡೋಕ್ಕೆ ಸಾಧ್ಯ ಇರೋದು. ಫ್ರೆಂಡ್ಸ್, ಆಗಿದ್ರೆ AI ನಮಗೆ ಏನು ಮಾಡ್ಬೋದು, ನಾವು ಯಾವ ಥರ ಅದನ್ನು ಬಳಸ್ಕೋಬಹುದು AIನ ಅಂತ ನೋಡಿದ್ರೆ, ಅದರಲ್ಲಿ ನೀವು ಹೊಸ ಡಿಸೈನ್ನ ನೋಡ್ಬೋದು. ಹೊಸದಾಗಿ ಏನಾದರೂ ನಾವು ಹೊಸ ಡಿಸೈನ್ ಕಲಿತೀನಿ ಅನ್ನೋ ಹಾಗಿದ್ದರೆ ಅದರಲ್ಲಿ ನೀವು ಹೊಸ ಡಿಸೈನ್ನ ನೋಡಬಹುದು. ಆಮೇಲೆ ಕಲರ್ ಕಾಂಬಿನೇಷನ್ ಕೇಳ್ಬೋದು ನೀವು. ಖಂಡಿತ ಈಗ ಒಂದಷ್ಟು ಏನಾದರೂ ಪ್ಯಾಚ್ ವರ್ಕ್ ಮಾಡ್ತಾಯಿದ್ದೀರಾ ಅಥವಾ ಏನಾದರೂ ಒಂದು ಕಲರ್ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿ ಇಳಿಸುತ್ತೆ ಫ್ರೆಂಡ್ಸ್, ಹೇಳುತ್ತೆ AI. ಹೊಸ ಐಡಿಯಾಗಳನ್ನ ಕೇಳ್ಬೋದು. ಯಾವ ಥರ, ಈಗ ಈ ಥರ ಸ್ಯಾರಿ ಇದೆ, ಇದಕ್ಕೆ ಕಾಂಬಿನೇಷನಲ್ಲಿ ಯಾವ ಥರ ಲೆಹೆಂಗಾ ಅಥವಾ ಗೌನು, ಫ್ರಾಕು, ಇದರಲ್ಲಿ ಯಾವ ಥರ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ನೀವು ಖಂಡಿತ ಹೊಸ ಐಡಿಯಾಗಳನ್ನು ಕೇಳ್ಬೋದು. ಆದರೆ ಎಂಥ ಐಡಿಯಾ ಕೊಡುತ್ತೆ ಅಂದ್ರೂ ಆ ಡ್ರೆಸ್ಸಿಗೆ ಫೈನಲ್ ಫಿನಿಶಿಂಗ್ ಕೊಡೋದು ನಮ್ಮ ಕೈಯಲ್ಲೇ ಇರೋದು. ನಮ್ಮ ಅನುಭವ, ನಮ್ಮ ಕಲೆ, ಇದು ಯಾವ AIಗೂ ಸಾಧ್ಯನೇ ಇಲ್ಲ. ಹೌದಲ್ಲ? ಈಗ ನಾವು ಕಟಿಂಗ್ ಮಾಡ್ತೀವಿ, ಸ್ಟಿಚಿಂಗ್ ಮಾಡ್ತೀವಿ, ಅದು ನಮ್ಮ ಅನುಭವ. ಆಮೇಲೆ ಅದೆಲ್ಲ ಕಟಿಂಗು ಸ್ಟಿಚಿಂಗ್ ಅನ್ನೋದು ನಮ್ಮ ಕಲೆ. ಅದನ್ನು ಯಾವ AIಗೂ ಸಾಧ್ಯನೇ ಇಲ್ಲ ಇದನ್ನು ಮಾಡೋಕ್ಕೆ. ಎಲ್ಲ ಟೈಲರ್ಗಳಿಗೂ ಒಂದೇ ಮಾತು ಹೇಳೋದು ಏನು ಅಂತಂದರೆ, AIಗೆ ನಾವು ಖಂಡಿತ AI ಬಂದುಬಿಡ್ತು, ಟೈಲರ್ ಕೆಲಸ ಒಂದೊಂದು ಕೆಲಸ ಈಗ ಆಲ್ಮೋಸ್ಟ್ AI ಮಾಡೋದ್ರಿಂದ ಇಷ್ಟೋ ಕೆಲಸಗಳು ಸ್ಟಾಪ್ ಆಗಿದೆ. AI ಬಂದಿದೆ, ನಮ್ಮ ಕೆಲಸ ಎಲ್ಲಿ ಸ್ಟಾಪ್ ಆಗುತ್ತೋ ಏನೋ. AI ನಾವು ಯಾವ ರೀತಿ ಅದನ್ನು ಬಳಸ್ಕೊಳ್ಳೋದು, ಯಾವ ರೀತಿ AI ಅಂದರೆ, ಈಗ ಹೊಸ ನೆಕ್ ಪ್ಯಾಟ್ರನ್ ಬೇಕಾದರೆ AI ನೋಡ್ಬೋದು. ಈಗ ನಮ್ಗೆ ಹೇಳಿದ್ನಲ್ಲ, ನಾನು ಆವಾಗಲೇ ಹೇಳಿದೆ, ಯಾವ ಡಿಸೈನ್ ಬಂದಿದೆ ಅಂತ ನೋಡಬೇಕಾದ್ರೂ ಅಷ್ಟೇ. ಹೊಸ ನೆಕ್ ಪ್ಯಾಟ್ರನಿಗೆ ಮಾತ್ರ ತುಂಬಾ AI ಯೂಸ್ ಆಗುತ್ತೆ. ಆದರೆ ಅದನ್ನ ಹೊಲಿಯೋದು ಮಾತ್ರ ನಾವೇ ಹೊಲಿಬೇಕು. ಖಂಡಿತ ಇದನ್ನು AI ಅಂತೂ ಹೊಲಿಯೋಕ್ಕಾಗಲ್ಲ. ನಮ್ಗೆ ಈ ಡಿಸೈನ್ ಇದೆ, ಈ ಥರ ಕಾಂಬಿನೇಷನ್ ಇದೆ ಅಂತ ಹೇಳ್ಬೋದು, ಬಟ್ ಹೊಲಿಯೋದು ಮಾತ್ರ, ಅದನ್ನ ಸ್ಟಿಚಿಂಗ್ ಮಾಡೋದು, ಕಟಿಂಗ್ ಮಾಡೋದೇನಿದ್ರು ನಾವೇ ಮಾಡಬೇಕು. ಇವತ್ತು ನಾನು ಕೇವಲ ಕಟಿಂಗು ಸ್ಟಿಚಿಂಗು ಮಾಡಿದ್ರೆ ಮಾತ್ರ ಹೇಳ್ತೀನಿ, ಖಂಡಿತ ಸಾಕಾಗೋದಿಲ್ಲ. ಬರೀ ನಾನು ಕಟ್ ಮಾಡಿದೆ, ಸ್ಟಿಚಿಂಗ್ ಮಾಡಿದೆ, ಅವ್ರಿಗೆ ಬಟ್ಟೆ ಕೊಟ್ಬಿಟ್ಟೆ ಅಂತ ಅಂದರೆ ನಾವು ಇನ್ನೂ ಅಲ್ಲೇ ಇರ್ತೀವಿ. ನಾವು ಕಟಿಂಗ್ ಮಾಡಿರೋದಾಯಿತು, ನಾವು ಹೊಸ ಪ್ಯಾಟ್ರನ್ಸ್ನ ಯಾವ ರೀತಿ ರೆಡಿ ಮಾಡ್ತೀವಿ, ಯಾವ್ಯಾವ ಡಿಸೈನ್ನ ನಾವು ಹೊಸ್ದಾಗಿ ತೊಗೊಂಬರ್ತೀವಿ ನೋಡಿ, ಅದನ್ನೆಲ್ಲ ನಾವು 4 ಜನಕ್ಕೆ ಗೊತ್ತಾಗೋ ಥರ ಮಾಡಬೇಕು. ಖಂಡಿತವಾಗ್ಲೂ ಇದರಿಂದ ನಿಮ್ಮ ಕೆಲಸ ಇನ್ನೂ ಒಂದಲ್ಲ 4 ಪಟ್ಟು ಇನ್ನೂ ಜಾಸ್ತಿನೇ ಆಗುತ್ತೆ. ನಾವು ಈ ರೀತಿಯಾಗಿ ಮಾಡೋದ್ರಿಂದ ಏನೇನೆಲ್ಲ ಮಾಡ್ಬೋದು ಅಂತಂದರೆ, ಬರೀ 4ಕ್ಕೆ 4 ಇದಿಷ್ಟರಲ್ಲೇ ನೀವು ತುಂಬ ಏನಾಗ್ತೀರಾ, ಪಬ್ಲಿಕ್ ಆಗ್ತೀರಾ. ಅಂದರೆ ತುಂಬ ಜನಕ್ಕೆ ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ನೀವು
ನೀವು ಮಾಡೋ ಅಂಥ ಫಿಟ್ಟಿಂಗ್ ಆಯಿತು, ನೀವು ಮಾಡೋ ಅಂಥ ಹೊಸ ಹೊಸ ಪ್ಯಾಟ್ರನ್ ಆಯಿತು, ಸ್ಟಿಚಿಂಗ್ ಆಯಿತು, ಪ್ರತಿಯೊಂದೂ ನೀವು ಮಾಡೋ ಕೆಲಸದಿಂದ ಎಲ್ಲರಿಗೂ ಅದು ಜನಕ್ಕೆ ರೀಚ್ ಆಗುತ್ತೆ. ಜನಕ್ಕೆ ರೀಚ್ ಆದಾಗ ಏನಾಗುತ್ತೆ, ನಮಗೆ ಕೆಲಸ ಜಾಸ್ತಿ ಆಗುತ್ತೆ. ನೀವು ಏನೇನು ಮಾಡ್ಬೋದು ಅಂದರೆ ಯೂಟ್ಯೂಬ್ ಮಾಡ್ಬೋದು. ಶಾರ್ಟಾಗಿ ನೀವು ಮಾಡಿರೋಂಥ ಡಿಸೈನ್ನ ಯೂಟ್ಯೂಬ್ ಶಾರ್ಟ್ಸ್ ಆಗಿ ಹಾಕ್ಬೋದು, ಇನ್ಸ್ಟಾಗ್ರಾಮ್ ಶಾರ್ಟ್ಸಲ್ಲಿ ಹಾಕ್ಬೋದು, ಹಾಗೆಯೇ ಫೇಸ್ಬುಕ್ಕಲ್ಲಿ ಕೂಡ ಹಾಕ್ಬೋದು ನೀವು. ಇದು ಎಲ್ಲದಕ್ಕಿಂತ ನಿಮಗೆ ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ಗೆ ಹಾಕಿದ್ರೆ ತುಂಬ ದೂರನವ್ರಿಗೆ ರೀಚ್ ಆಗುತ್ತೆ. ನಮ್ಮ ಹತ್ರ ಸುತ್ತಮುತ್ತ ಇರೋರಿಗೆ ರೀಚ್ ಆಗಬೇಕು ಅಂತಂದರೆ ನೀವು ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಖಂಡಿತ ಹಾಕಿ ನೋಡಿ ಎಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಅಂತಂದರೆ. ಈಗ ನೀವು ಆ ಡಿಸೈನ್ಗಳನ್ನೆಲ್ಲ ನೋಡಿದಾಗ್ಲೇ ನಿಮಗೆ ನಿಮ್ಮ ಕಸ್ಟಮರ್ ಏನಿರ್ತಾರೆ ಅವ್ರಿಗಿನ್ನೂ ಇಷ್ಟ ಆಗುತ್ತೆ. ನೀವು ಯಾವುದೇ ಒಂದು ಡಿಸೈನ್ನ ನೀವು ಸ್ಟಾರ್ಟ್ ಮಾಡಿದ್ರೂ ಕೂಡ, ಅಥವಾ ಸ್ಟಿಚಿಂಗೇ ಮಾಡಲಿ, ಎಂಬ್ರಾಯ್ಡ್ರಿನೇ ಮಾಡಲಿ, ಏನೇ ಮಾಡಿರಲಿ, ಅದನ್ನ ನೀಟಾಗಿ ಫೋಟೋ ತೆಗೆದು ಖಂಡಿತ ಸ್ಟೇಟಸ್ಗೆ ಹಾಕಿ. ಸ್ಟೇಟಸ್ಗೆ ಹಾಕಿದ್ರೆ ನಿಮಗೆ ಸುತ್ತಮುತ್ತ ಈಗ ಫ್ರೆಂಡ್ಸ್ ಸರ್ಕಲಲ್ಲಂತೂ ಖಂಡಿತ ನೋಡ್ತಾರೆ. ನೀವು ಗ್ರೂಪಲ್ಲಿ ಕೂಡ ಹಾಕ್ಬೋದು. ತುಂಬಾ ಯೂಸ್ ಆಗುತ್ತೆ. ವಾಟ್ಸಪ್ ಸ್ಟೇಟಸ್ ಮಾತ್ರ ಹೇಳ್ತೀನಿ ನಾನು, ತುಂಬಾ ನಿಮಗೆ ಯೂಸ್ ಆಗುತ್ತೆ. ಹಾಗಾಗಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಪ್ರತಿಯೊಂದು ಚಿಕ್ಕ ಡಿಸೈನ್ ಮಾಡಿದ್ರೂ ಕೂಡ ನೀವು ಸ್ಟೇಟಸ್ಗೆ ಹಾಕೋದ್ರಿಂದ ತುಂಬ ಜನ ನಿಮಗೆ ಕಸ್ಟಮರು ಸಿಗ್ತಾರೆ. ಹಾಗೆ ಇವತ್ತಿಂದು ಎಲ್ಲ ಇದು ಬದಲಾಗಿದೆ. ಅಂದರೆ ಈಗ ನೋಡಿ, 22 ವರ್ಷದಿಂದ ನಾನು ಟೈಲರಿಂಗ್ ಕಲಿಬೇಕಾದ್ರೆ ಯಾವ ರೀತಿ ಇತ್ತು, ಈಗ ಯಾವ ಥರ ಇದೆ, ಅದೇ ರೀತಿಯಾಗಿ ಕಾಲ ಬದಲಾಗ್ತಾನೇ ಇರುತ್ತೆ. ಒಳ್ಳೆ ಟೈಲರ್ ಆಗೋದು ಮಾತ್ರ ಸಾಕೋಗೋದಿಲ್ಲ, ಒಳ್ಳೆ ಕ್ರಿಯೇಟರ್ ಕೂಡ ಆಗಬೇಕು. ಯಾವುದೇ ಟೈಲರ್ ಆದ್ರೂ ನಾನು ಪರ್ಫೆಕ್ಟ್ ಫಿಟ್ಟಿಂಗ್ ಕೊಡ್ತೀನಿ, ನಾನು ಬರೀ ಕಟಿಂಗ್ ಸ್ಟಿಚಿಂಗ್ ಮಾಡ್ತೀನಿ ಅಂದ್ಬಿಟ್ರೆ ಖಂಡಿತ ಒಳ್ಳೆ ಟೈಲರ್ ಆಗೋಕ್ಕಾಗೋದಿಲ್ಲ. ನಾವು ಒಂದು ಒಳ್ಳೆ ಟೈಲರ್ ಆಗೋದಕ್ಕೂ ಮುಂಚೆ ಒಳ್ಳೆ ಕ್ರಿಯೇಟರ್ ಕೂಡ ಆಗಬೇಕು. ಕಲಿತಾನೇ ಇರಬೇಕು. ಕಾಲಕ್ಕೆ ತಕ್ಕಂತೆ ಯಾವಾಗೂ ಅಷ್ಟೇ ಬದಲಾಗ್ತಾ ಇರಬೇಕು ನಾವು. ಅದೇ ಹೇಳಿದ್ನಲ್ಲ, 20 ವರ್ಷದಿಂದ ಬೋಟ್ ನೆಕ್ ಇತ್ತ, ಎಂಬ್ರಾಯ್ಡ್ರಿ ವರ್ಕ್ ಇತ್ತ, ಹ್ಯಾಂಡ್ ವರ್ಕ್ ಇತ್ತು. ಅದು ಬಿಟ್ಟರೆ ಈ ಥರ ಎಲ್ಲ ನಮಗೆ ಅಷ್ಟೊಂದು ಮಷಿನ್ ಎಂಬ್ರಾಯ್ಡ್ರಿ ಅದು ಇದು ಅಂತ ಖಂಡಿತ ಇದ್ದಿಲ್ಲ ಫ್ರೆಂಡ್ಸ್. ಇದು ಈಗೀಗ ಇತ್ತೀಚೆಗೆ ಅಂತೂ ತುಂಬ ಒಂದು 10 ವರ್ಷದಿಂದ ಅಂತೂ ಎಲ್ಲ ಥರ ಹೊಸದಾಗಿ ಬರ್ತಾಯಿದೆ. ಅದಕ್ಕೆ ತಕ್ಕಂಗೆ ನಾವು ಕೂಡ ಕಾಲ ಯಾವ ರೀತಿ ಬದಲಾಗುತ್ತೆ, ಕಾಲಕ್ಕೆ ತಕ್ಕಂಗೆ ನಾವು ಕೂಡ ಬದಲಾಗಬೇಕು. ಯಾವತ್ತೂ ಹಿಂದೆ ಬೀಳೋಕ್ಕೆ ಹೋಗಬಾರ್ದು. ಕೊನೆಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು. ಏನಪ್ಪ ಅಂತಂದರೆ, ಖಂಡಿತ ಶತ್ರು ಅಲ್ಲ ನಮಗೆ. ಎನ ಚೆನ್ನಾಗಿ ಬಳಸ್ಕೊಂಡ್ರೆ ಅದು ನಮಗೆ ಖಂಡಿತ ಅದರಿಂದ ಸಹಾಯನೇ ಇದೆ ಹೊರತು ಅದು ನಮಗೆ ಖಂಡಿತ ಶತ್ರುನೇ ಅಲ್ಲ. ಆದ್ದರಿಂದ ನೀವು ಕಲೀರಿ. ಮುಂದೆ ಕಲಿಯೋರಿಗೂ ಕೂಡ ತುಂಬ ಉಪಯೋಗ ಆಗುತ್ತೆ. ನಿಮ್ಮ ಹತ್ರ ಇರೋವಂಥ ಒಂದು ಟ್ಯಾಲೆಂಟ್ ಏನಿದೆ ಯಾರು ಕಿತ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ. ಈಗ ಬಂದ್ರೂ ಅಷ್ಟೇ, ನಾನು ಬಂದರೂ ಅಷ್ಟೇ, ಯಾರೇ ಬಂದರು ನಿಮ್ಮ ಮೈಂಡಲ್ಲಿ ಇರೋವಂತಹ ಈ ಕಲೆ ಅನ್ನೋದು ಏನಿದೆ, ಇದೆ ಅಂತಲ್ಲ, ಯಾವುದೇ ಆಗಲಿ, ಆ ಕಲೆನ ಖಂಡಿತ ಯಾರ ಕೈಲೂ ಕಿತ್ಕೊಳ್ಳೋಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರ ಕಮೆಂಟ್ನು ನನಗೂ ನೋಡಬೇಕನ್ನೋ ಕುತೂಹಲ ತುಂಬಾ ಇದೆ. ಇಂತಹ ಒಳ್ಳೆ ಟೈಲರಿಂಗ್ ಕ್ಲಾಸು, ಬಿಸ್ನೆಸ್ ಟಿಪ್ಸು ಮತ್ತು ಮೋಟಿವೇಶ್ನಲ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.